ಬಟ್ ಅವಳು ಮನೆಗೆ ಬಂದ್ಬಿಟ್ಟು ಕೆಲವೊಂದು ಸತಿ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಎಲ್ಲ ಹಾಕ್ಕೊಂಡು ಕೆಲವೊಂದು ಕಲರ್ಸ್ನ ಐಡೆಂಟಿಫೈ ಮಾಡೋದು, ಮತ್ತು ಪೇಪರ್ಸು ಅದು ಏನು ಬರೆದಿದ್ದಾರೆ ಅದರಲ್ಲಿ. ಇವಾಗ ನಾವು ಖಾಲಿ ಪೇಪರ್ಸ್ ಕೊಟ್ಟರೆ ವೆದರ್ ಇಟ್ ಈಸ್ ಎನ್ ಪ್ರಿಸ್ಕ್ರಿಪ್ಷನ್ಸ್ ಆರ್ ವೆದರ್ ಎನ್ ಬ್ಲ್ಯಾಂಕ್ ಪೇಪರ್ ಆ ಥರ ಎಲ್ಲ ಐಡೆಂಟಿಫೈ ಮಾಡಬೇಕಾದ್ರೆ ಈ ಥರದೊಂದು ವಿದ್ಯೆ ಇದೆಯಾ ಅಂತ ಹೇಳಿ ನಮ್ಗೆ ಅವಾಗ ಗೊತ್ತಾಗ್ತಾ ಇಲ್ಲ. ಮತ್ತು ನನ್ನ ಸ್ಕೂಲ್ ಡೇಸಲ್ಲಿ ನಮಗೆ ಅವಾಗ ಹೇಳೋರು ಕಾನ್ಸಂಟ್ರೇಷನ್ ಬರಬೇಕು ಅಂತ ಹೇಳಿದ್ರೆ ದೀಪ ಹಚ್ಚಿ ದೀಪನ ಒಂದೇ ದೃಷ್ಟಿಯಿಂದ ನೋಡ್ತಾ ಇರಬೇಕು ಅಂತ ಹೇಳ್ಬೋದು. ಬಟ್ ಅದು ಆ ಸ್ಕೂಲ್ ಡೇಸಲ್ಲಿ ಇರೋದನ್ನ ನಾನು ಮತ್ತೆ ಇವಳಲ್ಲಿ ನೋಡಿದೆ. ಇವಾಗ ಅದನ್ನು ಇವಾಗ ಹೇಗಾಗ್ತಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಸ್ನಾನ ಮಾಡಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಅಕ್ಕ ತಂಗಿದ್ರು ಇಬ್ಬರು, ಇವಳಿಗೆ ಅದು ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ಇವಳು ಕುತ್ಕೊಂಡು ಸೇಮ್ ಅದೇನೋ ನೀವು ಹೇಳ್ಕೊಟ್ಟಿದ್ದೀರಾ ಅದನ್ನ ಮಾಡ್ತಾ ಇರ್ತಾರೆ ಇಬ್ಬರು. ಅದರಿಂದ ಅವ್ರ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಮತ್ತು ಕೆಲವೊಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಒಂದು 2-3 ಈವೆಂಟಲ್ಲಿ ಅವಳು ಗೆಸ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಮುಂಚೆ ಇದನ್ನು ಅಳವಡಿಸ್ಕೊಂಡ್ರೆ ಜೀವನಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಅದೇ ರೀತಿ ಗ್ರೋತ್ ಆದರೆ ಒಳ್ಳೆಯದು. ಇಲ್ಲ, ಇವಾಗಿರೋ ಮಕ್ಕಳಲ್ಲಿ ಗೆಸ್ಸಿಂಗ್ ಇಲ್ಲ. ಸುಮ್ಮನೆ ಹೇಗೆ ಅಂತ ಹೇಳಿದ್ರೆ ಏನಿದೆ ಅದು ಇತ್ತು ಅಂತ ಹೇಳಿದ್ರು, ಸ್ವಲ್ಪ ಒಂದು ಮಲ್ಟಿಪಲ್ ಕ್ವಶನ್ಸು ಅಥವಾ ಒಂದು ಎಸ್ಸೆ ಬರೆಯೋ ಥರದ್ದು ಏನಾರು ಇತ್ತು ಅಂತ ಹೇಳಿದ್ರೆ ಓದಿದ್ರೆ ಮಾತ್ರ ಬರೀತಾರೆ, ಅಟೆಂಪ್ಟ್ ಮಾಡೋಕ್ಕೆ ಹೋಗಲ್ಲ ಅನ್ನೋ ಥರ. ಬಟ್ ಈ ಥರ ಅವ್ರಿಗೆ ಇಮ್ಯಾಜಿನೇಷನಲ್ಲಿ ಏನೋ ಒಂದು ಕ್ವಶನಲ್ಲಿ ಒಂದು ಹಿಂಟ್ ಸಿಕ್ಕಿದ್ರೆ ಒಂದು ಅಟೆಂಪ್ಟ್ ಮಾಡೋ ಥರನಾದರೂ ಬರ್ತಾರೆ ಮುಂದಕ್ಕೆ ಅಂತ ಹೇಳ್ಬೋದು. ಇವಾಗ MCQs ಎಲ್ಲ ಇವಾಗ ಎಕ್ಸಾಮ್ಸಲ್ಲಿ ಇರುತ್ತೆ, ಗೊತ್ತಿದ್ರೆ ಮಾತ್ರ ಅಟೆಂಪ್ಟ್ ಮಾಡ್ತಾರೆ. ಒಂದು ಎಲ್ಲೋ ಒಂದು ಕಡೆ ಗೆಸ್ ವರ್ಕ್ ಮಾಡೋಕ್ಕೂ ಹೋಗಲ್ಲ, ಆ ಧೈರ್ಯಗಳು ಬರ್ತಾ ಇಲ್ಲ. ಸೊ ಯಾಕಂದರೆ ಎಲ್ಲ ಅಲ್ಲೆಲ್ಲ ಏನು ಓದಿರ್ತಾರೆ ಅದು ಬಂದರೆ ಮಾತ್ರ ಅವರು ಪರ್ಫೆಕ್ಟ್ ಆಗಿರ್ತಾರೆ ಅಂತ. ಸೊ ಅದು ಅಂಥ ಇದಕ್ಕೆಲ್ಲ ಇದು ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಕನ್ನಡ ಕಂಡೀಷನು ಮತ್ತು ಸ್ಕ್ಯಾನಿಂಗ್ ಮಾಡ್ತಾ ರೀಡಿಂಗ್ ಮಾಡೋದು, ಪಿಕ್ಚರ್ಸ್ ಎಲ್ಲ ಐಡೆಂಟಿಫೈ ಮಾಡೋದು, ಅದನ್ನು ಡಿಸ್ಕ್ರೈಬ್ ಮಾಡ್ತಾರೆ ಕಲ್ತ್ಕೊಂಡೆ. ಮತ್ತೆ ಇವಾಗ ಡಿಸ್ಟೆನ್ಸ್ ಸ್ಕ್ಯಾನಿಂಗ್ ಬರೋಣ ಅಂತ ಅಂದ್ಕೊಂಡಿದ್ದೆ, ಇವಾಗ ಏನೋ ಒಂಥರ ಬರ್ತಾ ಇಲ್ಲ. ಮತ್ತು ಈ ಪರ್ಸನ್ಸ್ನ ರೆಕನೆಕ್ಟ್ ಮಾಡ್ತಾರಲ್ಲ, ಅದು ನಂಗೆ ಗೊತ್ತಿಲ್ಲ. ನಂದು ನಮ್ಮ ಸ್ಕೂಲಲ್ಲಿ ಮಾಡಿಸಿದ್ದು ಒಂದು ಹುಡುಗಿ ಫ್ಯೂಚರಾಗೇನೋ ಅವಳು ಐ ಡಿ ಕಾರ್ಡ್ ತೊಗೊಂಡು ಅದನ್ನ ಸ್ಕ್ಯಾನ್ ಮಾಡ್ತಾ ಇದ್ವಿ. ಅದನ್ನ ನೋಡಿ ನನಗೆ ಆಶ್ಚರ್ಯ ಆಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಈ ಥರ ಇದು ಗಾಂಧಿ ವಿದ್ಯೆಗೆ ಅಂತ ನಾನೇ ಸೇರ್ಕೋತೀನಿ ಅಂತ ಅಂದೆ. ನಾವು ಸೇರಿಸಿದ್ರು, ನಂಗೆ ತುಂಬ ಖುಷಿ ಆಯ್ತು. ಇವಾಗ ಇದು ಏನಂದರೆ ನನ್ನ ಮನೆಗಿಂತ ಇದೇನೋ ಒಂಥರ ಇಟ್ಸ್ ಲೈಕ್ ಮೈ ಸೆಕೆಂಡ್ ಹೌಸ್. ನನಗೇನೋ ಒಂಥರ ನನಗೆ ಯಾವಾಗಲೂ ನನ್ನ ವಿಷಯ ಬಗ್ಗೆ ಯಾವಾಗಲೂ ನಂಗೆ ನೆಗೆಟಿವ್ ಎಫೆಕ್ಟೇ ಇತ್ತು ನನ್ನ ವಿಷಯ ಮೇಲೆ. ಅದು ನನಗೆ ಬರ್ತಾ ಸ್ವಲ್ಪ ರೆಡ್ಯೂಸ್ ಆಯಿತು. ಲೈಕ್ ಒಂದು ಇದಾಗ್ಬಿಡುತ್ತೆ, ಏನೋ ಒಂಥರ ಆಗ್ಬಿಡುತ್ತೆ ಅಂತ ಅನ್ಕೋತಾ ಇದ್ದೆ ನಾನು ಮುಂಚೆ. ನಂಗೆ ಫುಲ್ ಭಯ ಆಗ್ತಾಯಿತ್ತು. ಆಮೇಲೆ ಇವಾಗ ನಾನು ಸೇರ್ಕೊಂಡಾಗ ಇಲ್ಲಿ ನನ್ನ ಫ್ರೆಂಡ್ಸ್ ಆಗಿದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಅವಳಿಂದ ನನಗೆ ಏನೋ ಒಂಥರ ಈ ಫೀಲಿಂಗ್ಸ್ ಎಲ್ಲ ನನ್ನ ಮೈಂಡ್ಗೆ ಬರ್ತಾನೇ ಇಲ್ಲ.